ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಈಗ ನಾನು ಮಾತಾಡೋಕ್ಕೂ ಮೊದಲು ಒಂದು ಸುಂದರವಾದಂಥ ವಿಡಿಯೋ ಇದೆ. ಒಂದು ಹಳೇ ನೆನಪು ಅಂತ ಇಟ್ಕೊಳ್ಳಿ. ಒಂದ್ಸಲ ನೀವು ನೋಡ್ಕೊಂಡು ಬನ್ನಿ. ರಾಹುಲ್ ಗಾಂಧಿ I, Rahul Gandhi, having been elected a member of the House of the People, do solemnly affirm that I will bear true faith and allegiance to the Constitution of India as by law established, that I will uphold the sovereignty and integrity of India, and that I will faithfully discharge the duty upon which I am about to enter. Jai Hind, Jai Samvidhan. ನೆನಪಿದೆಯಾ ಇದು? ಆ ಮುಖದಲ್ಲಿ ಅದೆಂತಹ ಮಂದಹಾಸ! ಒಂದು ಕೈಯಲ್ಲಿ ಸಂವಿಧಾನದ ಪುಸ್ತಕವನ್ನ ಹಿಡಿದಂತಹ ಬಾಲಕ್ ಬುದ್ಧಿ. ಅವತ್ತು ಪಾರ್ಲಿಮೆಂಟ್ ಅಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ರಾಹುಲ್ ಗಾಂಧಿ ಅದೇ ರೀತಿ ಇಡೀ ಕಾಂಗ್ರೆಸ್ ಸಂವಿಧಾನದ ರಕ್ಷಕರು ಅಂತ ಬಿಂಬಿಸ್ತಾರೆ, ತಮ್ಮನ್ನ ತಾವೇ ಬಿಂಬಿಸ್ಕೊಳ್ಳುತ್ತಾರೆ. ಬಿಜೆಪಿ ಅಂದ್ರೆ ಅವರು ಸಂವಿಧಾನವನ್ನೇ ಬದಲಾಯಿಸಿ ಬಿಡುವಂತಹ ಪಕ್ಷದವರು ಅನ್ನೋ ರೀತಿ ಇಡೀ ದೇಶದ ತುಂಬ ಹೇಳ್ಕೊಂಡು ಬರ್ತಾರೆ. ನೆನಪಿದೆಯಲ್ವಾ ಇದೆಲ್ಲ ನಿಮಗೆ? ನನಗೆ ಇದನ್ನು ನೋಡಿದಾಗಲೆಲ್ಲ ಒಂದು ಕಥೆ ನೆನಪಾಗತ್ತೆ. ಒಂದು ನಾಯಿಯ ಕತೆ. ಒಂದು ಮನೆಯಲ್ಲಿ ಕೋಳಿ ಸಾಕ್ತಾ ಇರ್ತಾರೆ. ಕೋಳಿ, ಮೊಟ್ಟೆ ಇವೆರಡನ್ನ ಯಾರು ಕೂಡ ತಗೊಂಡು ಹೋಗಬಾರ್ದು ಅಂತ ಆ ಮನೆಯಲ್ಲಿ ಒಂದು ನಾಯಿಯನ್ನು ಸಾಕಿರ್ತಾರೆ. ಆದ್ರೆ ಆ ನಾಯಿ ಮೊಟ್ಟೆ ಹಾಗೂ ಕೋಳಿಯನ್ನ ಬೇರೆ ಎಲ್ಲರಿಂದ ಕೂಡ ಕಾಪಾಡುತ್ತೆ ನಿಜ. ಆದ್ರೆ ಒಂದಿನ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಚೆನ್ನಾಗಿ ಪ್ಲ್ಯಾನ್ ಮಾಡಿ ಆ ಕೋಳಿ ಹಾಗೆ ಮೊಟ್ಟೆ ಎರಡನ್ನ ಕೂಡ ತಾನೇ ಸ್ವಾಹ ಮಾಡುತ್ತೆ. ಇಲ್ಲೂ ಹಾಗೆ ಆಗಿದೆ. ಸ್ವಯಂ ಘೋಷಿತ ಸಂವಿಧಾನದ ರಕ್ಷಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ತಾವು ಗುತ್ತಿಗೆಗೆ ತಗೊಂಡಿದ್ದೀವಿ ಅನ್ನೋ ರೀತಿ ಭಾಷಣವನ್ನ ಬಿಗಿತಾರೆ. ಆದ್ರೆ ಕೊನೆಯಲ್ಲಿ ಅದೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅವಮಾನವನ್ನ ಮಾಡ್ತಾರೆ. ಅಂಬೇಡ್ಕರ್ ಅವರ ಸಂವಿಧಾನವನ್ನೇ ಬದಲಾಯಿಸಿ ಅವರಿಗೆ ಅವಮಾನವನ್ನ ಮಾಡ್ತಾರೆ. ಸರಕಾರಿ ಗುತ್ತಿಗೆಯಲ್ಲಿ ಮುಸಲ್ಮಾನರಿಗೆ 4% ಮೀಸಲಾತಿ. ವಾರೆ ವಾ! ರಂಜಾನ್ ಹಬ್ಬ. ಈ ರಂಜಾನ್ ಹಬ್ಬಕ್ಕೆ ಯಾರು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಇಂತಹ ಒಂದು ಗಿಫ್ಟ್ ಅನ್ನ ಇವರು ಕೊಡ್ತಾರೆ ಅಂತ. ಆಯ್ತಲ್ಲ ಅಲ್ಲಿಗೆ. ಅಂಬೇಡ್ಕರ್ ಜಿಯವರ ಹೆಸರನ್ನ ಹೇಳ್ಕೊಂಡು ಕೊನೆಗೆ ಅವರಿಗೆ ಅವಮಾನವನ್ನ ಮಾಡ್ತಾರೆ. ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಧರ್ಮದ ಆಧಾರವಾಗಿ ಮೀಸಲಾತಿಯನ್ನ ಕೊಡಬೇಡಿ. ಅದರದ್ದು ಯಾವುದನ್ನ ಕೂಡ ಲೆಕ್ಕಿಸದೆ 4% ಮೀಸಲಾತಿಯನ್ನ ಕೊಡ್ತಾರೆ. ಈಗ ಹಿಂದೂಗಳು ಕೇಳ್ಬೋದು, ನಮಗೇನು ಸಿಕ್ತು? ಏನು ಸಿಕ್ತು? ಚಿಪ್ಪು ಸಿಕ್ತು ಅಷ್ಟೇ. ಮೊನ್ನೆ ಯಾವುದೋ ಶಾಸಕರು ಇನ್ನೂ ಯಂಗಿದ್ದಾರೆ, ತುಂಬ ಅದ್ಭುತವಾಗಿ ಮಾತಾಡ್ತಾರೆ ಅವರು. ಅಂಬೇಡ್ಕರ್ ಅವರ ಜಯಂತಿ ಬಂತಲ್ವಾ, ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ ಮುಸಲ್ಮಾನರಿಗೆ ಬಜೆಟ್ ಅಲ್ಲಿ ಇಷ್ಟೊಂದು ಹಣವನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇನ್ನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಹಾಗಾದ್ರೆ ಇನ್ನು ಅವರ ಜಯಂತಿಗೆ ಅದೆಷ್ಟು ಒಳ್ಳೆ ಫಂಡ್ ಅನ್ನು ಕೊಟ್ಟಿರಬಹುದು ಹಾಗಂತ ಅಂದ್ಕೊಂಡವರು ಒಂದು ಬಾರಿ ನೋಡಿದ್ರಂತೆ ಎಷ್ಟು ಫಂಡ್ ಅನ್ನ ಇಟ್ಟಿದ್ದಾರೆ ಅಂತ. ನೋಡಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಗೆ ಮೀಸಲಿಟ್ಟಿರುವಂತಹ ಫಂಡ್ ಕೇವಲ 3 ಲಕ್ಷ ಚಿಲ್ಲರೆ. ಒಂದು ಲೈನ್ ಬಂತು ಸಭಾಧ್ಯಕ್ಷೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರ್ತ್ಡೇ ಸೆಲೆಬ್ರೇಷನ್ ಇಲ್ಲೇ ಇದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಹೇಳಿ ಸ್ಪೆಷಲ್ ಆಗಿ ಒಂದು ಪೇಮೆಂಟ್ ಹೆಡ್ ಮಾಡಿದ್ದಾರೆ ಸಭಾಧ್ಯಕ್ಷೆ. ನಾನಿನ್ನ ಅಂಬೇಡ್ಕರ್ ಜಯಂತಿ ತುಂಬಾ ಚೆನ್ನಾಗಿ ಮಾಡ್ತಾರೆ, ಟಿಪ್ಪು ಜಯಂತಿನೇ ಇಷ್ಟು ಜೋರಾಗಿ ವಿಜೃಂಭಣೆಯಿಂದ ಮಾಡೋರು ಅಂತ ನೋಡಿದ್ರೆ 3.5 ಲಕ್ಷ ಇಟ್ಟವ್ರು ಸಭಾಧ್ಯಕ್ಷೆ. 3.5 ಲಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನ ಆಚರಿಸಲಿಕ್ಕೆ ಇದೇ ಬಜೆಟ್ ಪುಸ್ತಕದಲ್ಲಿ ಅಧಿಕಾರಿಗಳು ಕೊಟ್ಟಿರೋದ್ರಲ್ಲಿ 3.5 lakh. ಆಯ್ತು, ನೆಕ್ಸ್ಟ್. ಹಿಂದುಳಿದ ಸಮುದಾಯಗಳಿಗೆ ಏನೋ ಮಾಡ್ತಾರೆ. ನಿನ್ನೆ ಮಾತಾಡೋ ಮೋಸ್ಟ್ಲಿ ಶಿವಲಿಂಗೇಗೌಡರು ಯಾರೋ ಹೇಳಿದ್ರು,
40 ರಿಂದ 45 ಲಕ್ಷ ಅಲೆಮಾರಿ ಅರೆ ಅಲೆಮಾರಿ ಜನಾಂಗದವರು ಇದ್ದಾರೆ ಅಂತ. ಎಷ್ಟಿಟ್ಟಿದ್ದಾರೆ ನೊಮ್ಯಾಡಿಕ್ ಸೆಮಿ ನೊಮ್ಯಾಡಿಕ್ ಟ್ರೈಬ್ಸ್ಗೆ? ಎಷ್ಟಿಟ್ಟಿದ್ದಾರೆ? ಆರ್ಯ ವೈಶ್ಯ ಅಭಿವೃದ್ಧಿ ನಿಗಮ ಶೂನ್ಯ, ಆಯ್ತು. ಉಪ್ಪಾರ ಅಭಿವೃದ್ಧಿ ನಿಗಮ ಶೂನ್ಯ, ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ 25 ಲಕ್ಷ, ಮಡಿವಾಳ ಮಾಚಿದೇವ ಅಭಿವೃದ್ಧಿ ಪ್ರಾಧಿಕಾರ ಶೂನ್ಯ, ಅಂಬಿಗರ ಚೌಡಯ್ಯ ಅಭಿವೃದ್ಧಿ ಪ್ರಾಧಿಕಾರ ಶೂನ್ಯ, ಕುಂಬಾರ ಅಭಿವೃದ್ಧಿ ಪ್ರಾಧಿಕಾರ ಶೂನ್ಯ, ವಿಶ್ವಕರ್ಮ ಅಭಿವೃದ್ಧಿ ಪ್ರಾಧಿಕಾರ ಶೂನ್ಯ, ಅಡಪದ ಅಭಿವೃದ್ಧಿ ಪ್ರಾಧಿಕಾರ ಶೂನ್ಯ, ತಿಗಳ ಅಭಿವೃದ್ಧಿ ಪ್ರಾಧಿಕಾರ ಶೂನ್ಯ, ಬಲಿಜ ಅಭಿವೃದ್ಧಿ ಪ್ರಾಧಿಕಾರ ಶೂನ್ಯ. ಏನ್ ಕೊಟ್ಟಿದ್ದೀರಾ? ಅಭಿವೃದ್ಧಿ ಪ್ರಾಧಿಕಾರ ಶೂನ್ಯ. ಯಾಕೆ ನೀವೆಲ್ಲ ಮಾತಾಡ್ತೀರಿ? ಏನ್ ಕೊಟ್ಟಿದ್ದೀರಾ? ಇದು ಕಾಂಗ್ರೆಸ್ಸಿನ ಅಸಲಿ ಮುಖ. ಇದು ಕಾಂಗ್ರೆಸ್ಸಿನ ನಕಲಿ ಸಂವಿಧಾನದ ಹೋರಾಟ. ಇಲ್ಲಿ ಬಿಜೆಪಿ ಏನು ಮಾತಾಡೋ ಹಾಗೆ ಇಲ್ವಲ್ಲ. ಯಾಕಂದ್ರೆ ಬಿಜೆಪಿ ಅಪ್ಪಿ ತಪ್ಪಿ ಅಡ್ಡ ಬಂದ್ರೂ ಸಾಕು ಶುರು ಆಗ್ಬಿಡುತ್ತೆ, ಅಯ್ಯೋ ಸಂವಿಧಾನವನ್ನ ಬದಲಾಯಿಸೋದಕ್ಕೆ ಬಂದ್ಬಿಟ್ಟಿದ್ದಾರೆ ಅಂತ. ಈಗ ನೋಡಿದ್ರೆ ಅದೇ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ DK ಶಿವಕುಮಾರ್ ಅವರು ಸಂವಿಧಾನವನ್ನ ಮುಸಲ್ಮಾನರಿಗಾಗಿ ಬದಲಾಯಿಸಿ ಬಿಡ್ತಾರಂತೆ. Let us see, let us watch, let what court comes out. We have started something. I know that everyone will go to the court. Let us wait for some good day. Good day will come. Lot of changes are there. Constitutions will be changing. There are judgments which alters the constitution also. Constitutions will be changing. There are judgments which alters the constitution also. ಅಯ್ಯೋ, ಇವರೇ ಅಲ್ವಾ ನಮ್ಮ ಹಿಂದೂ ಹುಲಿ DK ಶಿವಕುಮಾರ್ ಅವರು? DK ಶಿವಕುಮಾರ್ ಅವರೇ, ಕೊನೆಗೂ ನಿಮ್ಮ ಬುದ್ಧಿಯನ್ನು ತೋರಿಸಿ ಬಿಟ್ರಲ್ಲ. ಅಲ್ಲಿ ನೋಡಿದ್ರೆ ಜಮೀರಣ್ಣ ನಮ್ಮವರಿಗೆ ಕೊಟ್ಟಿದ್ದೇ ಕಡಿಮೆ ಅಂತ ಹೇಳಿ ಬಜೆಟ್ ನಲ್ಲಿ ಬಾಸ್ಕೊಂಡು ಹೋಗಿದ್ದು. ಮುಸ್ಲಿಂ ನನ್ನನ್ಸಿಗೆ 4700 ಕೋಟಿ. ಈಗ ಮುಸ್ಲಿಂ ಜನಸಂಖ್ಯೆ ಎಷ್ಟಿರೋದು? 14%. ಈಗ ಬಜೆಟ್ ಎಷ್ಟು ಕೊಟ್ಟಿದ್ದಾರೆ? 4,09,000 ಬಜೆಟ್. ಪಾಪ್ಯುಲೇಷನ್ ಪ್ರಕಾರ ಈಗ 14% ಮೈನಾರಿಟಿ ಪಾಪ್ಯುಲೇಷನ್ ಇದೆ. 14% ಪಾಪ್ಯುಲೇಷನ್ ಪ್ರಕಾರ ಈಗ 4,09,000 ಕೋಟಿ ಬಜೆಟ್ ಕೊಟ್ಟಿರೋದು. ಈಗ ಪಾಪ್ಯುಲೇಷನ್ ಪ್ರಕಾರ ನೀವು ನೋಡೋಕೆ ಹೋದ್ರೆ ಕನಿಷ್ಠ 60,000 ಕೋಟಿ ಕೊಡಬೇಕು. ಎಷ್ಟು ಕೊಡ್ತಾ ಇರೋದು? 4,700 ಕೋಟಿ ಕೊಟ್ಟಿದ್ದಾರೆ. ಎಷ್ಟು? 4,700 ಕೋಟಿ ಕೊಡೋದು. ಅಷ್ಟು ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ನಾನು ಹೇಳೋದು. ಇಲ್ಲಿ ನೋಡಿದ್ರೆ ನೀವು ಕೂಡ ಅವರಿಗಾಗಿ ಸಂವಿಧಾನವನ್ನೇ ಬದಲಾಯಿಸೋದಕ್ಕೆ ಹೊರಟು ನಿಂತಿದ್ದೀರಾ. ಮತ್ತೆ ಕೇಳಿದ್ರೆ ಬಿಜೆಪಿ ಅವರ ಕಡೆಗೆ ಬೆರಳು ಮಾಡಿ ತೋರಿಸ್ತೀರಾ. ಅವರು ಸಂವಿಧಾನ ವಿರೋಧಿಗಳು. ನೀವ್ಯಾರು ಸ್ವಾಮಿ? ನೀವೇನು ಹಾಗಾದ್ರೆ? ತಮ್ಮ ನೋಡಿದ್ರೆ ದಕ್ಷಿಣ ಭಾರತವನ್ನ ಸಪರೇಟ್ ದೇಶವೇ ಮಾಡಿಬಿಡ್ತೀವಿ ಅಂತ ಕೂತಿದ್ದಾರೆ. ನೀವು ನೋಡಿದ್ರೆ ಹೀಗೆ ಸಂವಿಧಾನಕ್ಕೆ ಬಹಳ ಒಳ್ಳೆ ಮರ್ಯಾದೆಯನ್ನು ಕೊಡ್ತಾ ಇದ್ದೀರಿ ಸ್ವಾಮಿ. ರಾಹುಲ್ ಗಾಂಧಿ ಅವರೇ, ಸ್ವಲ್ಪ ಫ್ರೀ ಇದ್ದೀರಾ ನೀವು? ಅಲ್ಲ, ವಿದೇಶ ಪ್ರವಾಸ ಎಲ್ಲ ಮುಗಿಸಿದ್ರೆ ಒಂದು ಸ್ವಲ್ಪ ಈ ಕಡೆ ಕರ್ನಾಟಕದ ಕಡೆಗೆ ಬರಬಹುದಾ? ಅಲ್ಲ, ಸಂವಿಧಾನ ರಕ್ಷಕರಲ್ವ ತಾವು? ನಮ್ಮ ಕರ್ನಾಟಕದಲ್ಲಿ ಒಂದು ಸ್ವಲ್ಪ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾಗಿದೆ. ಬರಬಹುದಾ ಕರ್ನಾಟಕಕ್ಕೆ? ಇವತ್ತು ಇಡೀ ದೇಶದಲ್ಲಿ ಈ ವಿಚಾರ ಚರ್ಚೆ ಆಗ್ತಾ ಇದೆ. ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇದೇ ವಿಚಾರದಲ್ಲಿ ಬಿಜೆಪಿ ಸಂಸದ ಕಿರಣ್ ರಿಜಿಜು ಅವರು ಹಿಗ್ಗಾಮುಗ್ಗ ಕ್ಲಾಸ್ ಕೂಡ ತಗೊಳ್ಳುತ್ತಾರೆ. DK ಶಿವಕುಮಾರ್ ಅವರ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ ಅವರೆಲ್ಲರೂ. One of the senior leader of the Congress party, very responsible Congress leader, who is holding a constitutional post, has made a statement that they are going to change the constitution of India to provide reservation in contract work to a Muslim community. Now, this statement, we cannot take this statement lightly, because if it was a statement made by any ordinary person, then we can understand, we can reply outside. But since the statement has come from a person who is holding a constitutional position, and in a very clear term, he has stated that Congress party
will provide reservation to Muslim community, and for that they will change the constitution of India. It is a matter which we cannot tolerate, and this is assault on the constitution of India, the constitution provided by Dr. B.R. Ambedkar. And these people, they are talking about constitution, they are carrying the photograph of Baba Saheb Ambedkar, but their people officially makes a statement to change the constitution of India. I want the Congress president who is sitting here in the house to make very specifically clear about the Congress party's position. In what manner you want to change the constitution of India to provide reservation to Muslim community? I want clear-cut reply and position from the Congress party president. धन्यवाद सर, आपने मुझे समय दिया और उसका उत्तर देने का। मैं यही कहूंगा, कौन सा वो आदमी इनको कहा देश का संविधान बदलने वाले हैं? देश का संविधान जो डॉक्टर बाबा साहब अम्बेडकर ने बनाया वो कोई बदल नहीं सकता, रिजर्वेशन भी कोई खत्म नहीं कर सकता। और उसकी रक्षा के लिए हम कन्याकुमारी से कश्मीर तक हमने पूरा भारत जोड़ो यात्रा की। ये भारत तोड़ो करने वाले ये सब रिजर्वेशन के मुद्दे उठाने वाले लोग उसको पता नहीं है। कोई मेरे पार्टी का भी ऑनरेबल चेयरमैन सर, मैं रिकॉर्ड पे कहना चाहता हूं, उन्हीं के कांग्रेस पार्टी के सिटिंग डेप्यूटी चीफ मिनिस्टर और उनके स्टेट के कांग्रेस प्रेसिडेंट ऑफिशियली कहा है, और आपके कहने पर मैं इसको ऑथेंटिकेट भी कर सकता हूं। और ये मुस्लिम लीग का पॉलिसी 28 अगस्त 1947 में मुस्लिम लीग ने जब रिजर्वेशन पॉलिसी को संविधान सभा में लेके आए थे, तब सरदार पटेल ने रिजेक्ट किया था। आज कांग्रेस फिर मुस्लिम रिजर्वेशन का बात उठा करके बाबा साहब का संविधान का इज्जत को इन्होंने मिट्टी में मिलाने का काम कर रहे हैं। अब खंडन करना चाहते हैं। आप हिम्मत है तो डेप्यूटी चीफ मिनिस्टर का इस्तीफा आज ही मांगिए। हमने ये कहा कि भारत देश के संविधान को बचाने वाले हम लोग हैं और ನಿಮ್ಮ ಮನೆ ಹಾಳು ಓಲೈಕೆ ರಾಜಕೀಯಕ್ಕೆ ಬೆಂಕಿ ಬೀಳಲಿ. ಕೇವಲ ಓಲೈಕೆ ರಾಜಕೀಯ, ಏನ್ ಮಾಡ್ತೀರಾ ನೀವು? ಏನು ಮಾಡಲ್ಲ. ಮೊದಲು ಎಲ್ಲೆಲ್ಲಿ ಯಾರ್ಯಾರಿಗೆ ಏನೇನು ಕೊಡಬೇಕಾಗಿದೆಯೋ ನ್ಯಾಯಯುತವಾಗಿ ಅದನ್ನ ಮೊದಲು ಕೊಡಿ. ಈ ಕಡೆ ಸಾಮಾನ್ಯ ಜನರ ಕುಡಿಯೋ ನೀರಿನ ರೇಟನ್ನ ಜಾಸ್ತಿ ಮಾಡಿ, ಆ ಕಡೆ ಇನ್ನೊಬ್ಬರ ಹೊಟ್ಟೆನ್ನ ತುಂಬಿಸೋದಕ್ಕೆ ಹೊರಟಿದ್ದೀರಲ್ಲ, ಇನ್ನೊಬ್ಬರನ್ನ ಓಲೈಕೆ ಮಾಡೋದಕ್ಕೆ ಹೊರಟು ನಿಂತಿದ್ದೀರಲ್ಲ, ನಿಮ್ಮ ಕೊಳಕು ರಾಜಕೀಯ ಲಾಭಕ್ಕೆ ಆ ಭಗವಂತ ನಿಮ್ಮನ್ನ ಕ್ಷಮಿಸ್ತಾನ? ಡಿ ಕೆ ಶಿವಕುಮಾರ್ ಅವರೇ, ಗಂಗಾ ಸ್ನಾನವನ್ನ ಮಾಡಿ ಬಂದ ತಕ್ಷಣ ಆ ಪಾಪವೆಲ್ಲ ಕಳೆದು ಹೋಗುತ್ತೆ ಅಂತ ಅನ್ಕೊಳ್ಬೇಡಿ. ಮತ್ತೆ ಗೊತ್ತಿದ್ದು ಪಾಪದ ಕೆಲಸವನ್ನ ಮಾಡಿದ್ರೆ ಸ್ವತಃ ಗಂಗಾ ಮಾತೆಯೇ ಧರೆಗೆ ಇಳಿದು ಬಂದರೂ ಕೂಡ ನಿಮ್ಮನ್ನ ರಕ್ಷಿಸೋದಕ್ಕೆ ಸಾಧ್ಯ ಇಲ್ಲ, ನೆನಪಿರಲಿ. ನಿಮಗೇನನ್ಸುತ್ತೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.